ಎಕ್ಸೆಲ್ ಪಿ ಯು ಕಾಲೇಜ್ ಗುರುವಾನಿಕೆರೆ ಪ್ರಾಯೋಜಿತ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ. ನಾನು ಮೂರ್ತಿ ಸರ್ಗೊಂದು ಪ್ರಶ್ನೆ ಇರುತ್ತೆ ನಂದು. ನೋಡಿ ಸರ್, ಇಲ್ಲಿ ಅತಿ ಮುಖ್ಯವಾಗಿ ಪ್ರದೋಷ್ ಸ್ಟೇಟ್ಮೆಂಟ್ಸು ಏನಾದರೂ ಫಾರೆನ್ಸಿಕ್ ಎವಿಡೆನ್ಸ್ಗೆ ಕಾಂಟ್ರಡಿಕ್ಟ್ ಆಗಿದ್ದರೆ, ಫಾರೆನ್ಸಿಕ್ ಎವಿಡೆನ್ಸ್ ಏನೋ ಕಥೆ ಹೇಳ್ತಾ ಇದೆ, ಅದು ತದ್ವಿರುದ್ಧವಾಗಿರ್ತಕ್ಕಂಥ ಕಥೆಯನ್ನು ಪ್ರದೋಷ್ ಹೇಳ್ತಿದ್ದಾನೆ ಅಂತ ಅನ್ನಿಸಿದ ಪಕ್ಷದಲ್ಲಿ ಇನ್ವೆಸ್ಟಿಗೇಟರು ಯಾವುದ್ರ ಮೇಲೆ ಡಿಪೆಂಡ್ ಆಗಬೇಕು ಅವಾಗ ಅಂತ ಸರ್? ಈಗ ಪ್ರದೋಷನ್ ಮಾತು ನಂಬ್ಕೋಬೇಕಾ, ಇಲ್ಲ ಫಾರೆನ್ಸಿಕ್ಕೇ ನನಗೆ ಸಾಕು ಅದೇ ಇದಕ್ಕಿಂತ ಸ್ಟ್ರಾಂಗ್ ಇದೆ ಅದನ್ನ ರಿಲೇ ಆಗ್ಬಿಡ್ತಾರ? ಈಗ ನೋಡಿ ಸರ್, ನ್ಯಾಯಾಧೀಶರು ಶಿಕ್ಷೆ ಕೊಡಬೇಕಾದ್ರೆ ಪೊಲೀಸರು ಕೊಟ್ಟಿರ್ತಕ್ಕಂಥ ಸಾಕ್ಷಿ ಆಧಾರಗಳು, ನಾವು ಹೇಳ್ತಿದ್ರಿ ಆಧಾರಗಳು ಅಂದರೆ ಆಬ್ಜೆಕ್ಟ್ಸು ಅಥವಾ ಮಾಲು, ಸಾಕ್ಷಿಗಳು, ಆಮೇಲೆ ಅವ್ರು ನೀಡಿರ್ತಕ್ಕಂಥ ಹೇಳಿಕೆ, ಇದಾದಮೇಲೆ ಮರು ವಿಚಾರಣೆ ಆಗುತ್ತೆ. ಅವರು ಅಡ್ಮಿಷನ್ ಮಾಡ್ಕೊತಾರ, ಡಿನೈ ಮಾಡ್ತಾರ, ಅಥವಾ ಅಕ್ಸೆಪ್ಟೆನ್ಸ್ ಮಾಡ್ಕೊತಾರ. ಅವರು ಇವರು ಈಗ ಪೊಲೀಸವ್ರ ಮುಂದೆ ನೀಡಿರೋ ಹೇಳಿಕೆ, ನ್ಯಾಯಾಲಯದ ಮುಂದೆ ನೀಡಿರ್ತಕ್ಕಂಥ ಹೇಳಿಕೆ, ಅದು ಕ್ರಾಸ್ ಆಗೋ ಟೈಮಲ್ಲಿ, ಕ್ರಾಸ್ ಅಂದರೆ ಡಿಫೆನ್ಸ್ ಮಾಡಲೇಬೇಕಲ್ಲ ಸರ್. ಡಿಫೆನ್ಸ್ ಆಗೋ ಟೈಮಲ್ಲಿ ಈಗ ನ್ಯಾಯಾಧೀಶರಿಗೆ ಗೊತ್ತಾಗುತ್ತೆ, ಇದು ನಾವು ಶಿಕ್ಷೆ ಪ್ರಕರಣ ಶಿಕ್ಷೆ ಪ್ರಕಟ ಮಾಡುವಂಥ ಒಂದು ಬಲವಾದ ಸಾಕ್ಷಿಗಳು ಸಾಬೀತಾಗಿರೋದ್ರಿಂದ ಶಿಕ್ಷೆ ಕೊಡ್ತೀವಿ ಅಂತ. ಸರ್, ನೀವು ಪ್ರದೋಷನ ಇಲ್ಲಿ ಒಂದು ಮಾಸ್ಟರ್ ಮಾಡ್ಕೋಬೇಡಿ. ನ್ಯಾಯಾಧೀಶ ಏನು ಮಾಡ್ತಾರೆ, ಪ್ರದೋಷನ ಹೇಳಿಕೆನ ಒಂದು ಕಡೆ ಅವನು ಒಬ್ಬ ಫಸ್ಟ್ ಆಫ್ ಆಲ್ ಅಕ್ಯೂಸ್ಡ್, ನಮ್ಮ ಮಾರ್ಗದರ್ಶನ ಹೇಳಿದ್ರು ಅವನು ಅಕ್ಯೂಸ್ಡು. ಆ ಪ್ರದೋಷನ ಒಂದು ಸ್ಟೇಟ್ಮೆಂಟು ಅಂದರೆ ಸ್ಟೇಟ್ಮೆಂಟ್ ಅದನ್ನು ಕೆಳಂಥದ್ದು ಮ್ಯಾಜಿಸ್ಟ್ರೇಟ್ ಮಾಡ್ತಾರೆ. ಅದನ್ನು ಅಲ್ಲಿ ನ್ಯಾಯಾಲಯದ ವಿಚಾರಣೆ ಆಗುತ್ತೆ. ಯಾರ ಮುಂದೆಗಡೆ ಸರ್ ನೋಡಿ, ನಮ್ಮಲ್ಲಿ ಸರ್ ನಿಮ್ಮಿಬ್ಬರು ಎಕ್ಸ್ಪೀರಿಯನ್ಸ್ಗೂ ಸೇರಿಸಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಾನು. ಒಬ್ಬ ವ್ಯಕ್ತಿ ಸರ್ ಒಂದು ಮರ್ಡರ್ ಕೇಸಲ್ಲಿ ಒಬ್ಬ ಅಪ್ರೂವರಾಗಿ ಬರ್ತೀನಿ ಅಂತ ಹೇಳಿದಾಗ ಅವನು ಯಾರ್ಯಾರೋ ಹೇಳಿಕೊಟ್ಟಿದ್ದ ಕತೆ ಏನಾದರೂ ಅಪ್ಪಿತಪ್ಪಿ ಹೇಳಕ್ಕೆ ಹೋಗ್ಬಿಟ್ರೆ ಸತ್ಯದಿಂದ ಆಚೆಗೆ, ಬಸವರಾಜ್ ಸರ್ ಏನೋ ಹೇಳ್ಕೊಟ್ಬಿಟ್ಟಿದ್ರು, ಮೂರ್ತಿಯವ್ರು ಏನೋ ಹೇಳ್ಕೊಟ್ಬಿಟ್ಟಿದ್ರು, ಈ ಕತೆ ನರೇಷನ್ ಮಾಡೋಕ್ಕೆ ಹೋಗ್ಬಿಟ್ರೆ ನಿಜವಾಗ್ಲೂ ಗಲಿಬಿಲಿ ಆಗ್ತಾನೆ ಅವನು. ಬದಲಿಗೆ ಏನು ನಡೆದಿದೆ, ನಾನು ಎಷ್ಟು ಗಂಟೆಗೆ ಅಲ್ಲಿ ಹೋದೆ, ಏನಾಯಿತು ಅಂತ ನಿರರ್ಗಳವಾಗಿ ನಾನು ಮಾತಾಡ್ತೀನಿ ಅಂದರೆ ಅದಕ್ಕೆ ಮೂರ್ತಿನೂ ಬೇಕಾಗಲ್ಲ, ಬಸವರಾಜು ಬೇಕಾಗಲ್ಲ. ಅದಕ್ಕೆ ನಡೆದಿದ್ದ ಕತೆ ನಾನು ಹೇಳ್ಬಿಡ್ತೀನಿ ಸ್ವಾಮಿ ಅಂದರೆ, ಇಂಥ ಟೈಮ್ಗೆ ಹೋದೆ ಸ್ವಾಮಿ, ಇಲ್ಲಿ ಕೂತಿದ್ರು, ಇಲ್ಲಿ ಊಟ ಮಾಡ್ತಿದ್ರು, ಅಲ್ಲಿ ಹೋದ್ರು, ಕರೆದುಕೊಂಡು ಹೋದ್ರು, ಬಂದ್ಬಿಡುತ್ತೆ ಸರ್, ಫ್ಲೋ ಬಂದುಬಿಡುತ್ತೆ. ಇಲ್ಲ ಈ ಥರ ಹೇಳ್ಬಿಟ್ಟು ನೀನು ಮಧ್ಯದಲ್ಲಿ ಇದನ್ನು ಸೇರಿಸು ಅದನ್ನು ಸೇರಿಸು ಅಂದರೆ ಕ್ರಾಸ್ ಎಕ್ಸಾಮಿನೇಷನ್ ಬಿದ್ದೋಗ್ಬಿಡ್ತಾನೆ ಸರ್ ಅವ್ನು. ಬಿದೋಗ್ಲಿ. ಮತ್ತೆ ತಾವೇಳೋ ಕ್ವಶನ್ ಆನ್ಸರ್ ಏನಂದ್ರೆ, ನ್ಯಾಯಾಧೀಶರು ಡಿಸ್ಕಷನ್ ಇರ್ತದೆ ಸರ್. ಕರೆಕ್ಟ್. ಯಾಕೆ ಡಿಸ್ಕಷನ್? ವಿವೇಚನಾಧಿಕಾರ. ಇವನು ಬಂದು ಇಂಥ ಟ್ರಯಲ್ ಸ್ಟೈಲ್ ಬಂದು ಇವನು ಅಕ್ಯೂಸ್ಡು, ಇವನು ಹೇಳಿದಾನಲ್ಲ, ಇವನು ಹೇಳಿದ ಹೇಳಿಕೆಗೂ ಪ್ರಾಸಿಕ್ಯೂಷನ್ ಪದೇ ಪದೇ ಹೇಳ್ತೀರಿ, ಪ್ರಾಸಿಕ್ಯೂಷನ್ ಮಾಡಿರ್ತಕ್ಕಂಥ ಎವಿಡೆನ್ಸ್ ಮೆಟೀರಿಯಲ್ಗೂ ತಾಳೆ ಆಗ್ತಿದ್ಯಾ ಅಥವಾ ಕಾಂಟ್ರಡಿಕ್ಟರಿ ಇದೆಯಾ, ಇಲ್ಲ ಇದನ್ನ ನಾನು ಮತ್ತೆ ತನಿಖೆಗೆ ಆದೇಶ ಮಾಡಲ್ಲ, ತಮ್ಗೆ ಆದೇಶ ಮಾಡ್ತೀನಿ ನಾನು ಬಸವರಾಜ್ ಸರ್ ಒಂದು ಪ್ರಶ್ನೆ. ಹೌದು, ತನಿಖೆಗೆ ಆದೇಶ ಮಾಡಲ್ಲ ಅಂತ ಮಾಡಿದ್ರೆ ನಾನು ಬಸವರಾಜ್ ಸರ್ ಮತ್ತೆ ಇವಾಗ ಹೋಗುತ್ತೆ. ಸ್ವಾಮಿ ಹೋಗಿದ್ದು ನಿಜ, ನಾನು ದರ್ಶನ್ ಕಾಲಿಡ್ಕೊಂಬಿಟ್ಟೆ, ಹೊಡಿಬೇಡಿ ಅಂತ ನಾನು ಕೇಳಿದ್ದು ನಿಜ, ಅವ್ರು ಹೊಡಿತಾ ಇದ್ದಿದ್ದು ನಿಜ. ಇದಾದ ಮೇಲೆ ಅವ್ನು ಸತ್ತೋಗ್ಬಿಟ್ಟ ಅಂತ ಗೊತ್ತಾದಾಗ ನಾನು ಸತ್ತೋಗ್ಬಿಡ್ತೀನಿ, ನಾನು ನೀವು ಸೇವ್ ಮಾಡಲೇಬೇಕು ಅಂತ ನನಗೆ ಒತ್ತಡ ಹಾಕಿದ್ರು. ಅವರೇ ದುಡ್ಡು ಕೊಟ್ಟರು ಸ್ವಾಮಿ, ನನಗೆ ಈ ದುಡ್ಡನ್ನು ತೊಗೊಂಡೋಗಿ ನಾನು ಯಾರಿಗೋ ಕೊಟ್ಬಿಟ್ಟು 3 ಜನಕ್ಕೆ ನಾನು ಫಿಟ್ ಮಾಡೋದನ್ನೇ ಹೊರತು ನಾನು ಓನ್ ಇನ್ವಾಲ್ವ್ ಆಗಿದ್ರಲ್ಲಿ ಕೆಲಸ ಮಾಡಲಿಲ್ಲ. ನನಗೆ ಯಾಕೆ ಬೇಕು ಇವು ಸಾಬ್ರಿ, ಸತ್ತೋಗ್ಬಿಡ್ತೀನಿ ಅಂತ ಅಂದರು ಸರ್. ನನಗೆ ಅಭಿಮಾನ ಇತ್ತು, ಪ್ರೀತಿ ಇತ್ತು, ಸ್ನೇಹ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಒಂದು ಇಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ನಡೆದಂಥ ಘಟನೆಯ ಬಗ್ಗೆ ಈ ಮನುಷ್ಯ ಸತ್ಯ ಹೇಳ್ತಾ ಇರೋಂಥ ಕೋರ್ಟು ನ್ಯಾಯಾಲಯ ಭಾವಿಸಲ್ವ? ಅವಾಗ 30 ಲಕ್ಷದ ವಿಚಾರ, ಪ್ರದರ್ಶನ 30 ಲಕ್ಷ ಬಾಡಿ ಡಿಸ್ಪೋಸಲ್ ಮೇಯ್ನು. ಓಕೆ, ಅದು ಡಿಸ್ಪೋಸಲ್ ಮಾಡಿದ್ದು ನಿಜಾನ? ಅಮೌಂಟು ಎಲ್ಲರಿಗೆ ಹಂಚಿದ್ದು ನಿಜಾನ? ಫಾಲ್ಸ್ ಎವಿಡೆನ್ಸ್ ಕ್ರಿಯೇಟ್ ಮಾಡಿ ಕರ್ಕೊಂಬಂದಿದ್ದು ನಿಜಾನ? ಅವೆಲ್ಲ ನಿಜ ಇರುವಾಗ ಇವನು ಹೇಳಿದ್ದು ಸಾಕ್ಷಿ ಏನು ಮೊದಲು ಹೇಳಿರ್ತಾನೆ, ಇವನು ಆಗಲೇ ಏನಂದ್ರಲ್ಲಿ ನೀವು ಅದೇ ಈಗ ಒಂದು ಬಾಡಿ ಸಾಗಿಸ್ಬೇಕಾದ್ರೆ ಹೊಡಿಬೇಡಿ ಅಂತ ಹೇಳಿದ್ರು, ನಾನೇ ಸತ್ತೋಗ್ಬಿಡ್ತೀನಿ ಅಂತ ಗನ್ ಹಿಡ್ಕೊಂಡು ಸಾಯ್ತೀನಿ ಅಂತ ಅವ್ರ ಕ್ಯಾರೆಕ್ಟರ್ ಆ ಮನುಷ್ಯನ. ಅವನ ಹಿಸ್ಟ್ರಿ ನಾವು ನೋಡಿದ್ರೆ ಪಬ್ಲಿಕ್ ಅಪಿಯರೆನ್ಸ್ ಕಾಣಿಸೋದಕ್ಕೂ ಅವ್ರ ಮನೆ ಒಳಗಡೆ ಇರೋದಕ್ಕೂ ಜಡ್ಜ್ ಬುಕ್ ಬೈ ಇಟ್ಸ್ ಕವರ್ ಸರ್ ಅಲ್ವಾ? ದರ್ಶನ್ ಬಗ್ಗೆ ಎ ಟು ಜೆಡ್ ಎಲ್ಲ ಜನರಿಗೆ ಗೊತ್ತಿದೆ, ಅಭಿಮಾನಿಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಹ್ಯಾಬಿಚುವಲ್ ಅದು ಅವನ ಹ್ಯಾಬಿಟ್ಸ್, ಅವನ ನೇಚರ್ ಹೆಂಗಿದೆ ಅದನ್ನು ಸ್ಟಡಿ ಮಾಡ್ತಾರೆ. ನಾ ಗುಂಡು ಹೊಡ್ಕೋತೀನಿ ಮನುಷ್ಯ ಅನ್ನುವಂತ ಮನುಷ್ಯನ ಅವನು. ಸಾಧನೆ ಇಲ್ಲ ನನ್ನ ಲೆಕ್ಕದಲ್ಲಿ. ನಾನು ಗುಂಡು ಹೊಡ್ಕೋತೀನಿ ಹೇಳದೇ ಇದ್ರೆ ಅಂತ ಈ ತರ ಹೇಳುವಂತ ಸಾಧ್ಯತೆ ಇಲ್ಲ. ಆ ನೇಚರ್ ಮನುಷ್ಯನೂ ಅಲ್ಲ ಅವನು. ನನಗನ್ಸ್ಮಟ್ಟಿಗೆ ಸ್ವಲ್ಪ ಅದನ್ನು ಏನೋ ಡೌಟ್ ಅನಿಸ್ತದೆ ನನಗೆ ಒಂದು ಹೇಳಿಕೆಯಲ್ಲಿ. ಸರ್, ಫುಲ್ ಅಂಡ್ ಟ್ರೂತ್ಫುಲ್ ಈ ಕಥೆಯನ್ನು ಒಂದು ವೇಳೆ ಪ್ರದೋಷ್ ಹೇಳಲು ವಿಫಲನಾದರೆ ಅಥವಾ ಮುಚ್ಚಿಟ್ಟರೆ ಅಥವಾ ಪೂರ್ತಿಯಾಗಿ ಈ ಕಥೆಯನ್ನು ಹೇಳಲು ಅವನು ಶಕ್ತನಾಗಿಲ್ಲದಿದ್ದರೆ ತೀರ್ಮಾನದ ಕಥೆ ಜೈಲಿಗೆ ಹೋಗ್ತಾನೆ. No. We are going back to our original evidence.
ಅವ್ನು ಜೈಲಿಗೆ ಹೋಗ್ತಾನೆ. ಒರಿಜಿನಲ್ ಡಿಫೆನ್ಸ್ಗೆ ಒರಿಜಿನಲ್ ಎವಿಡೆನ್ಸ್ ಒರಿಜಿನಲ್ ವಿಟ್ನೆಸಸ್. ಇಲ್ಲ ಅವನಿಗೆ ಇದು ಸುಳ್ಳು ಹೇಳಿ ಅಂತ ತಿಳ್ಕೊಂಡು ಅದ್ರ ಮೇಲೂ ಶಿಕ್ಷೆ ಆಗ್ತದೆ. ಅವನು ಅದಾವೆ ಮಾಡೋಣ. ಫಸ್ಟ್ ನ್ಯಾಯಾಧೀಶ ಏನ್ ಮಾಡ್ತಾರೆ, ಇಂಥ ಕ್ಯಾರೆಕ್ಟರ್ ಇರ್ತಕ್ಕಂಥ ಮನುಷ್ಯ ನಾವು ಅವಕಾಶ ಕೊಟ್ಟಿದ್ದೀವಿ, ಅವ್ನಿಗೆ ಹೇಳಿದೀವಿ ನಾವು ಫುಲ್ ಹೇಳ್ಬೇಕು, ಟ್ರೂತ್ ಹೇಳ್ಬೇಕು ಅಂತ ಹೇಳಿದೀವಿ. ನ್ಯಾಯಾಧೀಶರು ಈ ವ್ಯಕ್ತಿಯನ್ನು ಆಟೋಮೆಟಿಕಲಿ ನಂಬಿಡ್ತಾರ, ನಾನು ಅಪ್ರೂವಲ್ ಆಗ್ತಾ ಇದ್ದೀನಿ ಸ್ವಾಮಿ, ಸತ್ಯದ ಕಥೆ ಹೇಳ್ಬಿಡ್ತೀನಿ ಅನ್ನೋ ತಕ್ಷಣ ಅವನಿಗೆ ಒಂದು ಸ್ಟೇಟಸ್ ಚೇಂಜ್ ಆಗುತ್ತೆ. ಅಕ್ಯೂಸ್ಡ್ ಅನ್ನೋ ಇದರಿಂದ ವಿಟ್ನೆಸ್ ಆಗ್ತಾನೆ, ಆದ್ರೆ ಆಚೆ ಬಿಡಲ್ಲ ಅವನ್ನ. ಓಕೆ, ಹಾಗಂದ ಮಾತ್ರಕ್ಕೆ ಇಲ್ಲಿ ಯಾರ್ಯಾರು ಆರೋಪಿಗಳಿರ್ತಾರೋ ಅವರೆಲ್ಲರೂ ಅಪರಾಧಿಗಳಂತೂ ಆಗ್ಬೇಕಾಗಿಲ್ಲ, ಇವನ್ ನಿರಪರಾಧಿ ಅಂತನೂ ಆಗ್ಬೇಕಾಗಿಲ್ಲ, ಇವ್ನು ಹೇಳಿದ ಮಾತು ಪೂರ್ತಿ ಸತ್ಯ ಅಂತಾನೂ ಆಗ್ಬೇಕಾಗಿಲ್ಲ. 164 ಆಗ್ಲಿ, ಫೀಲ್ಡ್ ಗಿಲ್ಟಿ ಆಗ್ಲಿ, ನಾನೇ ಕೊಲೆ ಮಾಡೀನಿ ಅಂತ ಬಂದು ಕೋರ್ಟ್ ಮುಂದೆ ಹೇಳೋದಾಗ್ಲಿ, ಪೊಲೀಸ್ ಸ್ಟೇಷನ್ ಮುಂದೆ ರುಂಡ ಒಯ್ದು ಇಡೋದಾಗ್ಲಿ, ಇವೆಲ್ಲ ಕೋರ್ಟ್ ನಂಬೋದಿಲ್ಲ. ಅದಕ್ಕೆ ಕ್ರಾಸು ಎಲ್ಲಾನು ಏನ್ ಪ್ರೊಸೀಜರ್ ಪ್ರಕಾರ ಏನ್ ಮಾಡ್ಬೇಕು ಎಲ್ಲ ಮಾಡ್ತಾರೆ. ಆಮೇಲೆ ಅವನ ಮೇಲೆ ಶಿಕ್ಷೆ ಆಗ್ತದೆ. ಹೊರತಾಗಿ ನಾನು ಮಾಡಿದೀನಿ ಅಂತ ಬಂದು ಹೇಳಿದ್ರೆ ಒಮ್ಮೆಲೆ ಯಾರು ಪೊಲೀಸರು ಒಪ್ಪೋದಿಲ್ಲ, ನ್ಯಾಯಾಧೀಶರು ಒಪ್ಪೋದಿಲ್ಲ, ಯಾರು ಒಪ್ಪೋದಿಲ್ಲ.